ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮ್ಯಾರೇಜ್ ಆಗಿರುವಂತಹ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಅಂದರೆ ಪಾವನ್ ಮದುವೆಯ ನೆಕ್ಸ್ಟ್ ಡೇ ಮಂಗಳವಾರ ಆಯಿತಾ. ಮಂಗಳವಾರ ಮನೇಲಿ ಇದ್ವಿ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಬಚ್ಚಂಗಾಯಿ ಜ್ಯೂಸನ್ನು ಮಾಡ್ತಾಯಿದ್ವಿ ಆಯಿತಾ. ಎಲ್ರಿಗೂ ಕೂಡ ತುಂಬ ಬಿಸಿಲಿದೆ ಮಧ್ಯಾಹ್ನ, ಅದಕ್ಕೋಸ್ಕರ ಮನೇಲಿ ಒಂದು ಬಚ್ಚಂಗಾಯಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಚ್ಚಂಗಾಯಿ ಜ್ಯೂಸನ್ನು ಕೂಡ ಮಾಡಿದ್ವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಒಂದು 2 kg ಆಗುವಷ್ಟು ಬಂಗುಡೆನ ತಂದಿದ್ರು ಆಯಿತಾ. ಅದರ ಸಾರನ್ನು ಕೂಡ ಮಾಡಿ ಊಟ ಮಾಡಿದ್ದಾಯಿತು. ಆ್ಯಂಡ್ ನೈಟ್ ಕೋಳಿ ತಂದಿದ್ರು, ಅದನ್ನು ಕೂಡ ಗಸಿ ಮಾಡಿ ಊಟ ಮಾಡ್ತಿದ್ದಾರೆ ಮಕ್ಕಳು ಇವಾಗ. ಹಾಗೆ ಒಂದು ಸ್ವಲ್ಪ ಮೆಣಸನ್ನು ನಾಳೆ ಅಡುಗೆಗೆ ಬೇಕಲ್ವ, ಅದಕ್ಕೆ ತುಂಬ ಮೆಣಸನ್ನು ತಗೊಬಂದಿದ್ದಾರೆ ಮನೆಗೆ. ಅಂದರೆ ಅಲ್ಲಿ ರಿಸೆಪ್ಷನ್ನಿಗೆ ಅಡುಗೆಗೆ ಬೇಕಾಗುತ್ತಲ್ವ, ಅದರ ತೊಟ್ಟು ತೆಗಿಯೋದಕ್ಕೆ ಅಂತ ಹೇಳಿ ಮನೆಗೆ ತಂದಿದ್ರು. ಸೊ ನಾವು ಮಾತಾಡ್ತಾ ತೊಟ್ಟನ್ನು ಕೂಡ ತೆಗೆದು ಕೊಟ್ವಿ ಆಯಿತಾ. ಆ್ಯಂಡ್ ಮತ್ತೆ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಭಾವನ ಮದುವೆ ರಿಸೆಪ್ಷನ್ ಡೇ ಆಯಿತಾ, ಬುಧವಾರ. ಇವತ್ತು ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಮೇಕಪ್ ಮಾಡಿಸ್ತಾ. ಅಂದರೆ 4 ಜನಕ್ಕಂತ ಹೇಳಿ ಮೇಕಪ್ಪಿಗೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನಾನು ಕೂಡ ಮಾಡಿಸ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ಮೇಕಪ್ ಮಾಡಿಸ್ಕೋಬೇಕು ಅಂತ ಅನ್ನಿಸ್ನೇ ಇರಲಿಲ್ಲ. ಬಿಕಾಸ್ ನಾವೇ ಲೈಟಾಗಿ ಮಾಡಿದರೆ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಫೈನಲಿ ಹೇಗೂ 4 ಜನಕ್ಕಂತ ಹೇಳಿದ್ದಾರೆ ಅಲ್ಲ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡೆ ಆಯಿತಾ. ಸೊ ಹಾಗೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದರು, ಬಿಕಾಸ್ ಅವರ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ. ಆ್ಯಂಡ್ ಇವಾಗ ನಾವು ಹಾಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಏನೋ ಆಗಿತ್ತು. ಹಾಗೆ ನೆಂಟರು ಕೂಡ ಬಂದಿದ್ದರು ಆಯಿತಾ. ಸೊ ನಾವೆಲ್ಲ ಕೇಕೆಲ್ಲ ಕಟ್ ಮಾಡಿಸಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಭಾವನ ಮದುವೆನ. ಸೊ ಇವಾಗ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಫೈನಲಿ ಬಂದವರೆಲ್ಲ ಫೋಟೋ ತೆಗೆಸ್ಕೊಂಡು ಊಟಕ್ಕೆಲ್ಲ ಹೋಗ್ತಾ ಇದ್ದರು. ಸೊ ನಾವಲ್ಲೇ ಇದ್ವಿ. ನಾವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಕೂಡ ಪ್ಲ್ಯಾನ್ ಮಾಡಿದ್ವಿ ಆಯಿತಾ. ನಿನ್ನೆ ನೈಟ್ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ವಿ ಅಷ್ಟೇ. ಸೊ ಇವಾಗೆಲ್ಲ ತುಂಬ ಜನ ಊಟ ಮಾಡ್ತಾ ಇದ್ದಾರೆ, ಹಾಗೆ ತುಂಬ ಜನ ನಮ್ಮ ಡ್ಯಾನ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ, ಆದರೂ ಕೂಡ ಒಂದು ಡ್ಯಾನ್ಸ್ ಇರಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಸಲ ಪ್ರಾಕ್ಟೀಸನ್ನು ಮಾಡಿದ್ವಿ. ಹಾಗೆ ಇವಾಗೆಲ್ಲ ಫೋಟೋಸನ್ನು ತೆಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗಿಲ್ಲ, ಬಿಕಾಸ್ ಎಲ್ರಿಗೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫೋಟೋಶೂಟ್ ಅಂದರೆ ಎಲ್ರದ್ದು ಫೋಟೋ ಎಲ್ಲ ಆದಮೇಲೆ ಸ್ವಲ್ಪ ಜನರದ್ದು ಊಟ ಕೂಡ ಆಗಿತ್ತು. ನೆಕ್ಸ್ಟ್ ಲೇಟಾಗಿಯೇ ನಾವು ಡ್ಯಾನ್ಸನ್ನು ಕೊನೆಯದಾಗಿ ಮಾಡಿದ್ವಿ. ಬಟ್ ಜನ ಕೂತ್ಕೊಂಡಿದ್ರು ಆಯಿತಾ, ನಮ್ಮದು ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಯಾರಿಗೂ ಹೇಳಿಲ್ಲ ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು, ಆದರೂ ವೆಯ್ಟ್ ಮಾಡ್ತಾ ಇದ್ರು ಊಟ ಮಾಡಿ. ಸೊ ಫಸ್ಟ್ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ರು. ಆ್ಯಂಡ್ ಇವರಾದ್ಮೇಲೆ ನಾವು ಕೂಡ ಡ್ಯಾನ್ಸನ್ನು ಮಾಡಿದ್ವಿ ಆಯಿತಾ. ಸೊ ಭಾವನ ಮದುವೆ ಅಂತೂ ತುಂಬಾ ಜಾಲಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಸಾಂಗ್ ಎಲ್ಲ ಹಾಕೋದಕ್ಕೆ ಹೋಗಿಲ್ಲ ಆಯಿತಾ, ಬಿಕಾಸ್ ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಸಾಂಗನ್ನು ಯೂಸ್ ಮಾಡಿಲ್ಲ.
ಹಾಲ್ನಲ್ಲಿ ರಿಸೆಪ್ಷನ್ ಎಲ್ಲ ಮುಗಿದು ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು ಆಯಿತಾ. ಇಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಇಲ್ಲಿ DJ-ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ರಾತ್ರಿ ಕೂಡ ಮನೆಯಲ್ಲಿ ಏನು ತುಂಬ ಜನ ಬರ್ತಾರೆ. ಆ್ಯಂಡ್ ನಮ್ಮ ಸೈಡ್ ಯಾವ ರೀತಿ ಅಂತ ಹೇಳಿದ್ರೆ ಹಗಲೊತ್ತು ರಿಸೆಪ್ಷನ್ ಇದ್ದರೂ ನೈಟ್ ಕೂಡ ಈ ಥರ DJ ಎಲ್ಲ ಇದ್ದು ಡ್ಯಾನ್ಸ್ ಎಲ್ಲ ಇರುತ್ತೆ ಆಯಿತಾ. ಸೊ ಭಾವನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಹಾಗೆ ಎಲ್ಲರೂ ತುಂಬ ಹತ್ತಿರ ಮನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಬರ್ತಾರೆ ನೈಟ್ ಕೂಡ ಆಯಿತಾ. ಸೊ ಇವಾಗ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವಾಗ ನಮ್ಮ ಪೂರ ತಿಂತು ಗುಳ್ಳು ರೆಡಿಯಾ ಹೆಸರನ್ನು ಮದಿಮಾಲ ಸ್ಟೆಪ್ ತೂಕನ ಪ್ರಪೋಸಿಂಗ್ ಸಾಂಗ್ ಡೈಲಾಗ್ ಹಾಡು ನಿಮಿಷ ಸೈಲೆಂಟ್ ಅಂಚನೆ ರೀಸೈಕಲ್ ಆರು ಹೀರೆಗೆ ಮಾಡೋದು ಈರಂಜು ಪ್ರಪೋಸ್ ಮಾಡ್ತೀವಿ ಕೇಂದಿಜಿನ ಎಂಕ್ಲು ಒನ್ಸ್ ಮೋರ್ ಬೀರ ಹುಡುಪ ಓಕೆ ಆರು ನಮ್ಮನ ಸಾಧಿಗೆ ಬರ್ತೀರಿ ಲಾಸ್ಟ್ ಜೋರ್ ಒಂದು ಮೋಸ ಎಂಟಿ ಕೇಂದಿಜಿ ಪೂರ ಸೈಲೆನ್ಸ್ ಅರೆ ನಮ್ಮ ಚೂರು ಬೀಲ್ ಕೊಡುದು ಸೈಡ್ ದಿಕ್ಕ ನಮ್ಮ ಶವಣಿ DJ ಕಂಟಿನ್ಯೂ ಮಾಡ್ಬೋದಲ್ಲ. ಹಾಗೆ ಈ DJ ಡ್ಯಾನ್ಸ್ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಅಷ್ಟೊತ್ತಿಗೆ ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ಆದರೂ ಕೂಡ ಇನ್ನೂ ಕೂಡ ಮಾಡ್ತೀವಿ ಈ ಸಾಂಗ್ ಇಡಿ ಅಂತ ಹೇಳಿ ಬೊಬ್ಬೆ ಹಾಕ್ತಾಯಿದ್ರು. ಈ ಬೊಬ್ಬೆಗೂ ಕೂಡ ಮಕ್ಕಳೆಲ್ಲ ಮಲಗಿದ್ರು ಆಯಿತಾ. ಫೈನಲಿ ರಿಸೆಪ್ಷನ್ ಕೂಡ ಮುಗೀತು ಆಯಿತಾ. ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.